ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಫೆಬ್ರವರಿ 8ರಿಂದ ಕಪಿಲತೀರ್ಥ ಬ್ರಹ್ಮೋತ್ಸವ ಪ್ರಾರಂಭ. ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕೊಯಿಲ್ ಆಳ್ವಾರ್ ತಿರುಮಂಚನ. ತಿರುಪತಿಯ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಪ್ರಣಯ ಕಲಹೋತ್ಸವ. ಈ ಆಧ್ಯಾತ್ಮಿಕ ಘಟ್ಟವನ್ನು ವೀಕ್ಷಿಸಿದ ಅಸಂಖ್ಯಾತ ಭಕ್ತಜನ. ಫೆಬ್ರವರಿ 14ರಂದು ಹನುಮಾನ್ ಚಾಲೀಸ ಪಾರಾಯಣ. ಮೈಸೂರು ಮಹಾರಾಜ ಮೈದಾನದಲ್ಲಿ ಸಾಮೂಹಿಕ ಪಠಣ. ತಿರುಪತಿಯಲ್ಲಿರುವ ಕಪಿಲತೀರ್ಥವು ಹಬ್ಬದ ಸಿಂಗಾರದೊಂದಿಗೆ ಭವ್ಯವಾಗಿ ಕಂಗೊಳಿಸಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ 17ರವರೆಗೆ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯಲಿವೆ. ಈ ಸಂದರ್ಭದಲ್ಲಿ ಶಾಸ್ತ್ರಗಳ ಪ್ರಕಾರ ಬುಧವಾರ ಕಪಿಲತೀರ್ಥದಲ್ಲಿ ಕೊಯಿಲ್ ಆಳ್ವಾರ್ ತಿರುಮಂಜನ ಸಮಾರಂಭವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಪಿಲತೀರ್ಥದಲ್ಲಿ ಬುಧವಾರ ಜಾಜಿ, ಜಾಪತ್ರೆ, ಜುವ್ವಾದಿ, ಪಚ್ಚಕರ್ಪೂರ, ಕಿಚ್ಚಲಿಗಡ್ಡೆ, ಅರಿಶಿಣ, ಕುಂಕುಮ, ಶ್ರೀಗಂಧ ಮುಂತಾದ ಔಷಧೀಯ ಪದಾರ್ಥಗಳನ್ನು ಲೇಪನ ಮಾಡಿ ಕೊಯಿಲ್ ಆಳ್ವಾರ್ ತಿರುಮಂಚನವನ್ನು ನೆರವೇರಿಸಲಾಯಿತು. ಅರ್ಚಕರು, ಅಧಿಕಾರಿಗಳು ಶ್ರೀ ಕಾಮಾಕ್ಷಿ ಮತ್ತು ಕಪಿಲೇಶ್ವರ ಸನ್ನಿಧಿಯಲ್ಲಿ ಹಾಗೂ ಉಪ ದೇವಾಲಯಗಳಲ್ಲಿ ಕೊಯಿಲ್ ಆಳ್ವಾರ್ ತಿರುಮಂಚನವನ್ನು ನೆರವೇರಿಸಿದರು. ಅಲ್ಲದೆ ದೇವಾಲಯದಲ್ಲಿನ ಧ್ವಜಸ್ತಂಭ, ಬಲಿಪೀಠ, ನವಗ್ರಹ ಮಂಟಪ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಲಾಯಿತು. ಅವರು ಭಗವಂತನ ಬ್ರಹ್ಮೋತ್ಸವ ಆಚರಣೆಯಲ್ಲಿ ಬಳಸುವ ವಾಹನಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಸಹ ಸ್ವಚ್ಛಗೊಳಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಇರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗ ಮುಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಲಶಗಳನ್ನು ಪ್ರತಿಷ್ಠಾಪಿಸಿ ಕಲಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಶಗಳಲ್ಲಿ ಇರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪ, ದೀಪ, ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು
ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವೈಢೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿರ್ಜರಾದಿ ಮುನಿಗಳನ ಕಂಡೆ ನಿರ್ಜರಾದಿ ಮುನಿಗಳನ ಕಂಡೆ ದುರ್ಜನಾಂತಕನೆ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ಪ್ರಸಿದ್ಧ ವೈಷ್ಣವ ಯಾತ್ರಾ ಸ್ಥಳವಾದ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಪ್ರಣಯ ಕಲಹ ಮಹೋತ್ಸವ ನಡೆಯಿತು. ಭಕ್ತರ ಆಧ್ಯಾತ್ಮಿಕ ಸಂಭ್ರಮದೊಂದಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿ ಪ್ರಣಯ ಕಲಹ ಮಹೋತ್ಸವದ ಕೈಂಕರ್ಯವು ಆಸಕ್ತಿದಾಯಕವಾಗಿತ್ತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬಹಳ ವಿಶೇಷವಾದ ಶ್ರೀ ಗೋವಿಂದರಾಜಸ್ವಾಮಿ ಪ್ರಣಯ ಕಲಹ ಮಹೋತ್ಸವ ಆಚರಣೆಯನ್ನು ನಡೆಸಲಾಗುತ್ತದೆ. ಈ ಉತ್ಸವದಲ್ಲಿ ಸಕಲ ಚಿನ್ನದ ಆಭರಣಗಳು ಮತ್ತು ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ಗೋವಿಂದರಾಜಸ್ವಾಮಿಯನ್ನು ಮೊದಲು ಚಿನ್ನದ ತಿರುಚಿಯಲ್ಲಿ ಹೊತ್ತುಕೊಂಡು ತಾಳಮೇಳಗಳು ಮತ್ತು ಮಂಗಳ ವಾದ್ಯಗಳೊಂದಿಗೆ ದೇವಾಲಯದ ಮಾಡಬೀದಿಯ ಮೂಲಕ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಶ್ರೀ ಶಟಗೋಪ ರಾಮಾನುಜ ಪೆದ್ದಜ್ಜಿಯಾರ್ ಸ್ವಾಮಿ, ಶ್ರೀ ಗೋವಿಂದ ರಾಮಾನುಜ ಚಿಕ್ಕಜ್ಜಿಯಾರ್ ಸ್ವಾಮಿಗಳ ಆಶ್ರಯದಲ್ಲಿ ಆಚಾರ್ಯರು, ಏಕಾಂಗಿಗಳು ಮತ್ತು ಶ್ರೀ ವೈಷ್ಣವರು ದಿವ್ಯ ಪ್ರಬಂಧವನ್ನು ಪಠಿಸಿದರು. ನಂತರ ಮಾಡಬೀದಿಯ ಮೂಲಕ ಸ್ವಾಮಿಯ ಮೆರವಣಿಗೆಯನ್ನು ತೆಗೆದುಕೊಂಡು ದೇವಾಲಯದ ಮುಂದೆ ಕುಂಭ ಆರತಿ ಮಂಟಪವನ್ನು ಮಾಡಿದರು. ನಂತರ ವೇದಿಕೆಯ ಮೇಲೆ ಆಸೀನಗೊಳಿಸಿದ್ದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಶ್ರೀದೇವಿ ಭೂದೇವಿ ಅಮ್ಮನವರು ಗರ್ಭಗುಡಿಯಿಂದ ಮೆರವಣಿಗೆಯಲ್ಲಿ ಬಂದು ಕುಂಭ ಆರತಿ ಮಂಟಪದಲ್ಲಿ ಸ್ವಾಮಿಯ ಎದುರು ಕುಳಿತರು. ನಂತರ ವಿದ್ವಾಂಸರು ಪ್ರಣಯ ಕಲಹ ಪುರಾಣವನ್ನು ಪಠಿಸಿದರು. ಪುರೋಹಿತರು ಮತ್ತು ಅಧಿಕಾರಿಗಳು ಸ್ವಾಮಿ ಅಮ್ಮನವರ ಪರವಾಗಿ ಸಾಂಪ್ರದಾಯಿಕ ಹೂವಿನ ನೃತ್ಯಗಳನ್ನು ಪ್ರದರ್ಶಿಸಿದರು. ನಂತರ ಸ್ವಾಮಿಯನ್ನು ಅಮ್ಮನವರ ಬಳಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹಾರ ವಿನಿಮಯ ಸಮಾರಂಭ ನಡೆಯಿತು ಮತ್ತು ಮಹಾಮಂಗಳಾರತಿ ಸಲ್ಲಿಸಲಾಯಿತು. ಅಂತಿಮವಾಗಿ ಶ್ರೀ ಗೋವಿಂದರಾಜಸ್ವಾಮಿ ಶ್ರೀದೇವಿ ಭೂದೇವಿಯೊಂದಿಗೆ ಮೆರವಣಿಗೆಯಲ್ಲಿ ಗರ್ಭಗುಡಿಯನ್ನು ತಲುಪಿದರು.
ಇದೇ ಫೆಬ್ರವರಿ 14ರಂದು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲಕ್ಷ ಮಂದಿ ಭಕ್ತರ ಸಮ್ಮುಖದಲ್ಲಿ ಹನುಮಾನ್ ಚಾಲೀಸ ಪಾರಾಯಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಫೆಬ್ರವರಿ 14 ಮೈಸೂರು ಮಹಾರಾಜ ಗ್ರೌಂಡ್ಸ್ನಲ್ಲಿ ಏನದು, ಏನು ವಿಶೇಷ ಅಂತಿರಲ್ವ? ಹನುಮಾನ್ ಚಾಲೀಸ. ತುಳಸಿದಾಸರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಸುಂದರಕಾಂಡ ಪೂರ್ತಿ ರಾಮಾಯಣವೇ ಅದರಲ್ಲಿ ಬರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಾವು ಸೇರಿಕೊಂಡು ಹನುಮಾನ್ ಚಾಲೀಸವನ್ನು ಮಾಡೋಣ. ಎಲ್ಲರೂ ಬರ್ತೀರಲ್ವ? ನಿಮ್ಮ ಜೊತೆಲಿ ನಾನು ಇರ್ತಿದ್ದೀನಿ, ನಿಮ್ಮ ಜೊತೆಲಿ ನಾನು ಹಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕೈಲಿ ಹಿಡ್ಕೊಂಡಿದ್ದೀನಿ ರಕ್ಷೆ, ಈ ಹನುಮಂತ ರಕ್ಷೆ. ಹನುಮಂತ ರಕ್ಷೆ ಕೂಡ ನಿಮ್ಗೆ ಸಿಕ್ಕತ್ತೆ. ಜೈ ಜೈ ಹನುಮಾನ ಗೋಸಾಯಿ ಕೃಪಾ ಕರೋ ಗುರುದೇವ ಕಿ. ಸಾಮೂಹಿಕದಲ್ಲಿ ಎಲ್ಲರ ಭಾಗ್ಯ ಒಬ್ಬೊಬ್ಬರಿಗೆ ಸಿಕ್ಕತ್ತೆ ಅಂತಾರೆ. ಈ 1 ಲಕ್ಷ ಜನ ಇದ್ರು ಮಾಡ್ತು ಅಂದ್ರೆ ಆ ಲಕ್ಷ ಪಾರಾಯಣ ಒಬ್ಬೊಬ್ಬರಿಗೆ ಸಿಕ್ಕತ್ತೆ. ಅದಕ್ಕೆ ಗುಂಪುಗಿರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ನಾವು. ಯಶತವಾರ ಪಾಠಕರ ಜೋಯಿ ಚೋಟಗಿ ಬಂದಿ ಮಹಾಸುಖ ಹೋಯಿ ಜೋಯಗ ಪಡೆ ಹನುಮಾನ ಚಾಲೀಸ ಭೋಗ ಸಿದ್ಧಿ ಸಾಕಿ ಗೌರೀಶ ತುಳಸೀದಾಸ ಸದಾ ಹರಿಚೇರ ಈ ಜೈನಾಥ ಹರೇರ. ಜೈ ಪವನ ಸುತ ವೀರ ಹನುಮಾನ್ ಕಿ ಜೈ. ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ರಾಮಾನುಜೀಯರ್ ಸ್ವಾಮಿಗಳು ಬುಧವಾರ ಬೆಳಗ್ಗೆ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದರು. ದೇವಾಲಯದ ಪ್ರವೇಶ ದ್ವಾರವನ್ನು ತಲುಪಿದ ಶ್ರೀಗಳನ್ನು ದೇವಾಲಯದ ಪೇಶ್ಕರ್ ರಾಮಕೃಷ್ಣ ಮತ್ತು ಅರ್ಚಕರು ದೇವಾಲಯದ ವಿಧಿವಿಧಾನಗಳೊಂದಿಗೆ ಸ್ವಾಗತಿಸಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ನಂತರ ಪೀಠಾಧಿಪತಿಗಳು ತಮ್ಮ ಶಿಷ್ಯ ವೃಂದದೊಂದಿಗೆ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದರು. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ನಮೋ ವೆಂಕಟಶೈಲೇಂದ್ರ ಚಂದ್ರಾಯ ಪರಮಾತ್ಮನೆ ತ್ರಿಜಗದ್ವಂದ್ಯಪಾದಾಯ ಭಾರ್ಗವೀ ವಕ್ಷಸೇ ನಮಃ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜ್ವರ ವಿಶೇಷಮತ್.
ಇಡೀ ಜಗತ್ತಿನ ಭಕ್ತರೆಲ್ಲರನ್ನ ತನ್ನ ಕಡೆ ಆಕರ್ಷಿಸ್ತಾ ಅವರೆಲ್ಲರಿಗೂ ಪರಮಾನುಗ್ರಹ ಮಾಡ್ತಾ ಕ್ಷಣ ಕ್ಷಣವೂ ಭಕ್ತರಿಗಾಗಿ ಅವನು ನಿಂತು ಎಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ಪತಿತ ಪಾವನ ಕ್ಷೇತ್ರ ಸ್ವಾಮಿ ರಾಮಾನುಜರು ತಮ್ಮ ಎಲ್ಲ ತಪಸ್ಸನ್ನು ಇದಕ್ಕೆ ಧಾರೆ ಎರೆದು ಇದನ್ನು ಒಂದು ದಿವ್ಯ ಕ್ಷೇತ್ರವಾಗಿ ಇದು ಮಾಡಿದರು. ಇವತ್ತು ನಮಗೆ ಮಂಗಳಾಶಾಸನ ಶ್ರೀನಿವಾಸನ ವಿಶೇಷ ಅನುಗ್ರಹ ಆಗಿರೋದು ಸ್ವಾಮಿ ರಾಮಾನುಜರಿಗೆ ತಲುಪುತ್ತೆ. ಸ್ವಾಮಿ ರಾಮಾನುಜರಿಂದ ಸ್ಥಾಪನೆಯಾದಂತಹ ಯದುಗಿರಿ ಯತಿರಾಜ ಮಠದ ಅವಿಚ್ಛಿನ್ನ ಪರಂಪರೆ 40 ಯತಿಶ್ರೇಷ್ಠರು ಈ ಪೀಠದಲ್ಲಿ ಅಲಂಕರಿಸಿದರು. ಇವತ್ತಿನ ಈ ಒಂದು ಮರ್ಯಾದೆ, ಈ ಒಂದು ಸನ್ಮಾನ, ಈ ಒಂದು ಅನುಗ್ರಹ ನಮ್ಮ ಹಿಂದಿನ 40 ಪೀಠಾಧಿಪತಿಗಳಿಗೆ ತಲುಪುತ್ತೆ. ಇಡೀ ಭೂಮಂಡಲದಲ್ಲೇ ಇಂತಹ ಒಂದು ಅದ್ಭುತವಾದಂತಹ ದಿವ್ಯ ಕ್ಷೇತ್ರ, ಪತಿತ ಪಾವನ ಕ್ಷೇತ್ರ. ಎಷ್ಟು ಜನ ಭಕ್ತರು ಬಂದು ಒಂದು ಕ್ಷಣ ಆ ಸ್ವಾಮಿಯ ದರ್ಶನಕ್ಕೋಸ್ಕರ ಎಲ್ಲಿಂದನೋ ಬರ್ತಾರೆ. ಅವರೆಲ್ಲರಿಗೂ ಸ್ವಾಮಿಯ ಅನುಗ್ರಹ ಆಗಬೇಕು, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು, ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸನಾತನ ಧರ್ಮ ಈ ನಾಡಿನಲ್ಲಿ ಉಳಿದು ಎಲ್ಲರಿಗೂ ದಾರಿದೀಪವಾಗಬೇಕು ಅನ್ನುವಂಥ ಆಶಯದೊಂದಿಗೆ ಸ್ವಾಮಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿದ್ದೇನೆ. ಇವತ್ತು ಈ ಮಂಗಳಾಶಾಸನದ ಸಂದರ್ಭದಲ್ಲಿ ದೇವಸ್ಥಾನದ ಅಧಿಕಾರಿಗಳೆಲ್ಲ ನಮ್ಮ ಜೊತೆ ಇದ್ದರು. ನಮ್ಮ ನರೇಶ್, ಆನಂದ್, ಗುರುರಾಜ್, ವಿಶೇಷವಾಗಿ ಗುರುರಾಜ್ ನಮ್ಮ ಜೊತೆ ಇದ್ದು ಭಕ್ತರೆಲ್ಲರಿಗೆ ದರ್ಶನ ಮಾಡಿಸಿದ್ದಾರೆ. ಎಲ್ಲ ಭಕ್ತರಿಗೂ ನಾವು ನಮ್ಮ ಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕ್ಷೇತ್ರ ಹೀಗೆ ವೃದ್ಧಿ ಹೊಂದಲಿ, ಅಭಿವೃದ್ಧಿ ಹೊಂದಲಿ. ವೆಂಕಟೇಶ್ವರ ಭಕ್ತಿ ಚಾನಲ್ನಿಂದ ಇಡೀ ವಿಶ್ವಕ್ಕೆಲ್ಲ ಸ್ವಾಮಿಯ ಸಪ್ತಗಿರಿನಾಥನ ಒಂದು ಪ್ರಭೆ ಎಲ್ಲ ಕಡೆ ಬೆಳಗ್ತಾ ಇದೆ. ಹೀಗೆ ಇದು ವೃದ್ಧಿ ಆಗಲಿ ಅಂತ ಆಶಿಸ್ತಾ ಸ್ವಾಮಿ ಶ್ರೀನಿವಾಸನ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಲೋಕ ಸಮಸ್ತ ಸುಖಿನೋ. ಉಡುಪಿಯ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ಧ್ವಜಾರೋಹಣವು ಜರುಗಿತು. ಇದರ ಅಂಗವಾಗಿ ಧ್ವಜಸ್ತಂಭಕ್ಕೆ ಕಲಶಾಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಲಾಯಿತು. ಹೆರ್ಗ ಜಯರಾಮ ತಂತ್ರಿಗಳ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಗಳು ನಡೆದವು. ಆಡಳಿತ ಮಂಡಳಿಯ ಮುರಳೀಧರ ಭಟ್, ನಾಗರಾಜ ಕೊಡಂಗಳ ಮೊದಲಾದವರು ಉಪಸ್ಥಿತರಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ
ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ದೇವರನ್ನು ಹಾಗೂ ದೇವಾಲಯವನ್ನು ವಿಶೇಷವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಬಲಿ ಉತ್ಸವವನ್ನು ಮಾಡಿ ರಥಶುದ್ಧಿ ನರ್ತನ ಬಲಿಯೊಂದಿಗೆ ದೇವರ ರಥಾರೋಹಣವನ್ನು ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ನಂತರ ಮಹಾ ಅನ್ನ ಸಂತರ್ಪಣೆಯೂ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರದ ನಿಮಿತ್ತವಾಗಿ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ಜರುಗಿದವು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮೊದಲಾಗಿ ಪವಿತ್ರ ಅರಿಶಿಣ ಅಭಿಷೇಕ ನೆರವೇರಿಸಲಾಯಿತು. ಆನಂತರ ಸ್ವಾಮಿಗೆ ವಿಶೇಷ ವೈವಿಧ್ಯಮಯ ಹಾಗೂ ವಿವಿಧ ಬಗೆಯ ಸುಗಂಧ ಪುಷ್ಪಗಳಿಂದ ವೈಭವಮಯ ಮತ್ತು ಮನೋಹರವಾದ ಅಲಂಕಾರ ಮಾಡಲಾಯಿತು. ಅಷ್ಟೋತ್ತರ ಶತನಾಮಾವಳಿಯ ಪಠಣದೊಂದಿಗೆ ವಿವಿಧ ಬಗೆಯ ಧೂಪ ದೀಪಗಳ ಸೇವೆ ಸಲ್ಲಿಸಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು.
ಹೊಸೂರು ಭಾರತೀದಾಸನ್ ನಗರದಲ್ಲಿ ಇರುವ ಪ್ರಸಿದ್ಧ ಶ್ರೀ ಕಲ್ಯಾಣ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾ ದೀಪ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಅಭಿಷೇಕ ಮತ್ತು ಹೂವಿನ ಅಲಂಕಾರಗಳನ್ನು ಮಾಡಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಸುಮಂಗಲಿಯರು ವೇದಿಕೆಯ ಮೇಲೆ ಅಲಂಕರಿಸಲಾದ ಬೃಹತ್ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡಿದರು. ಈ ಪೂಜೆಯಲ್ಲಿ ಎಲ್ಲ ಮಹಿಳೆಯರು ಸಾಲಿನಲ್ಲಿ ಕುಳಿತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಭಕ್ತಿಯಿಂದ ಪೂಜಿಸಿದರು. ಬಳಿಕ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಂಡಿಕಲ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ರಥೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ವಿಶೇಷವಾಗಿ ಅಲಂಕೃತವಾದ ರಥದಲ್ಲಿ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಲಾಯಿತು. ತದನಂತರ ಅನೇಕ ಮಂದಿ ಭಕ್ತರ ನಡುವೆ ರಥೋತ್ಸವವು ವೈಭವದಿಂದ ಜರುಗಿತು. ನಂತರ ಭಕ್ತರು ಆಲಯದಲ್ಲಿ ಇರುವ ಅಮ್ಮನವರನ್ನು ದರ್ಶಿಸಿ ಪಾವನರಾದರು. ಬೆಂಗಳೂರು ಗಾಯತ್ರಿ ನಗರದಲ್ಲಿ ಇರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ನೆರವೇರಿದವು. ಈ ಸಂದರ್ಭದಲ್ಲಿ ಏಕದಂತನಾದ ಶ್ರೀ ಗಣಪತಿಗೆ ವಿವಿಧ ಬಗೆಯ ಸುಗಂಧ ಪುಷ್ಪಗಳಿಂದ ವೈಭವಮಯ ಮತ್ತು ಮನೋಹರವಾದ ಅಲಂಕಾರ ಮಾಡಲಾಯಿತು. ಬಳಿಕ ಸಂಕಲ್ಪದೊಂದಿಗೆ ವಿಶೇಷ ಅರ್ಚನೆಗಳನ್ನು ನೆರವೇರಿಸಿ ವಿವಿಧ ಧೂಪ ದೀಪಗಳಿಂದ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗದ ಚಿತ್ತೂರು ಜಿಲ್ಲೆಯ ಪಲಮನೇರು ಹತ್ತಿರದ ಗಂಟಾವೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ತಿರುಪತಿ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಂಗಳ ನೀರಾಜನಗಳನ್ನು ಸಮರ್ಪಿಸಲಾಯಿತು. ತರುವಾಯ ದೇವಾಲಯದ ಮೇಲೆ ಇರುವ ದೀಪಸ್ತಂಭದಲ್ಲಿ ಆಲಯದ ಚೇರ್ಮನ್ ಮುರುಗನ್ ರವರಿಂದ ಜ್ವಾಲಾ ದೀಪವನ್ನು ಬೆಳಗಿಸಲಾಯಿತು. ಬಳಿಕ ಆಲಯದಲ್ಲಿರುವ ಅಮ್ಮನವರಿಗೆ ವಿವಿಧ ಆರತಿಗಳೊಂದಿಗೆ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ತಿರುಪತಿ ಗಂಗಮ್ಮನ ದರ್ಶನವನ್ನು ಪಡೆದು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ನಂತರ ರಥಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಸಲ್ಲಿಸಲಾಯಿತು. ಬಳಿಕ ಸರ್ವಾಲಂಕೃತ ಪಾರ್ವತಿ ಸಮೇತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಪೂಜೆಯನ್ನು ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಿಂದ ರಥೋತ್ಸವವನ್ನು ಆಚರಿಸಲಾಯಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕಾವ್ಯಶ್ರೀ ಸೀತಾರಾಮ ಆಚಾರ್ಯ ಮತ್ತು ತಂಡದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.